ಇರಾನ್ ವಿರುದ್ಧ ಇಸ್ರೇಲ್ ಯುದ್ಧ ಗೆಲ್ಲೋದು ಕಷ್ಟ. ಅಂತಾರಾಷ್ಟ್ರೀಯ ಭದ್ರತಾ ವಿಶ್ಲೇಷಕರಿಂದ ಅಭಿಪ್ರಾಯ. ಇಸ್ರೇಲ್ಗೆ ಇರಾನ್ ಭಾರೀ ಹಾನಿ ಉಂಟು ಮಾಡಿದೆ. ಇಸ್ರೇಲ್ ಜೊತೆಗೆ ಇರಾನ್ ಸದ್ಯಕ್ಕೆ ಸಂಧಾನ ಬಯಸುವ ಲಕ್ಷಣ ಕಾಣಿಸ್ತಾ ಇಲ್ಲ. ಯುದ್ಧ ಇನ್ನಷ್ಟು ದಿನ ನಡೆದ್ರೆ ಇಸ್ರೇಲ್ಗೆ ಇರಾನ್ ಇನ್ನಷ್ಟು ಹಾನಿ ಮಾಡಲಿದೆ. ಅಂತಾರಾಷ್ಟ್ರೀಯ ಭದ್ರತಾ ವಿಶ್ಲೇಷಕರಿಂದಲೇ ಅಭಿಪ್ರಾಯ. ಇಸ್ರೇಲ್ಗೆ ಇರಾನ್ ಭಾರೀ ಹಾನಿ ಉಂಟು ಮಾಡಿದೆ. ಇಸ್ರೇಲ್ ಜೊತೆಗೆ ಇರಾನ್ ಸದ್ಯಕ್ಕೆ ಸಂಧಾನ ಬಯಸುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ಯುದ್ಧ ಇನ್ನಷ್ಟು ದಿನ ನಡೆದ್ರೆ ಇಸ್ರೇಲ್ಗೆ ಇರಾನ್ ಇನ್ನಷ್ಟು ಹಾನಿ ಮಾಡಲಿದೆ. ಇರಾನ್ ಜೊತೆಗಿನ ಯುದ್ಧ ಇಸ್ರೇಲ್ಗೆ ದುಬಾರಿಯಾಗುತ್ತೆ. ಈ ಯುದ್ಧದಲ್ಲಿ ಇರಾನ್ ಕಳೆದುಕೊಳ್ಳುವಂಥದ್ದು ಏನೂ ಇಲ್ಲ. ಅಂತಾರಾಷ್ಟ್ರೀಯ ಭದ್ರತಾ ವಿಶ್ಲೇಷಕರಿಂದ ಈ ಒಂದು ಹೇಳಿಕೆ ಬಂದಿದೆ. ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇರಾನು ಕಳೆದುಕೊಳ್ಳೋದೇನೂ ಇಲ್ಲ, ಇಸ್ರೇಲ್ ಧ್ವಂಸವಾಗಿ ಬಿಡುತ್ತೆ. ಈ ಒಂದು ಯುದ್ಧದಲ್ಲಿ ಇರಾನ್ ಗೆಲ್ಲುವುದು ಶತಸಿದ್ಧ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಪುಷ್ಟಿ ನೀಡುವಂತೆ ನಿನ್ನೆ ನಡೆದಿದ್ದು ಹಾಗೆ ಇತ್ತು. ನಿನ್ನೆ ನಡೆದಿತ್ತು? ಇಸ್ರೇಲ್ಗೆ ಕ್ಲಸ್ಟರ್ ಬಾಂಬ್ ಆಘಾತವನ್ನ ಕೊಟ್ಟಿತ್ತು ಇರಾನ್. ಹೆಸರೇ ಹೇಳ್ದಂತೆ ಇದು ಬಾಂಬ್ಗಳ ಒಂದು ಗುಂಪಾಗಿತ್ತು. ಹೆಚ್ಚು ವ್ಯಾಪ್ತಿಯ ಪ್ರದೇಶಗಳಲ್ಲಿ ದಾಳಿ ನಡೆಸಲು ಇದನ್ನ ಬಳಸಲಾಗ್ತಾ ಇತ್ತು. ಇಂತಹ ಒಂದು ಬಾಂಬ್ನೊಂದಿಗೆ ನೂರಾರು ಪುಟ್ಟ ಪುಟ್ಟ ಬಾಂಬ್ಗಳನ್ನ ಕೂಡಿಸಿ ಅದನ್ನ ಬಾಂಬನ್ನು ಹಾಕಿದಾಗ ಅದೇನಾಗುತ್ತೆ, 8 ಕಿಲೋಮೀಟರ್ ರೇಡಿಯಸ್ನಲ್ಲಿ ಅದು ಬೀಳುತ್ತೆ. ಚಿಕ್ಕ ಚಿಕ್ಕ ಬಾಂಬ್ಗಳು ಇಸ್ರೇಲ್ಗೆ ಅದೇ ಆಘಾತವನ್ನ ತಂದಿದೆ. ಈಗ ಹೇಳೋ ಪ್ರಕಾರ ಇರಾನ್ ಕಳೆದುಕೊಳ್ಳುವಂಥದ್ದು ಏನೂ ಇಲ್ಲ. ಅಂತಾರಾಷ್ಟ್ರೀಯ ಭದ್ರತಾ ವಿಶ್ಲೇಷಕರಿಂದ ಈ ಒಂದು ಅಭಿಪ್ರಾಯವನ್ನ ಕೊಡಲಾಗಿದೆ. ಇಸ್ರೇಲ್ ಈ ಒಂದು ಯುದ್ಧದಲ್ಲಿ ಸೋಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಸ್ರೇಲ್ ಸೋಲುತ್ತೆ, ಇರಾನ್ ಗೆಲ್ಲುತ್ತೆ ಎನ್ನುವಂಥದ್ದನ್ನ ಅವ್ರು ಹೇಳ್ತಾ ಇರುವಂಥದ್ದು. ಅದಕ್ಕೆ ಪುಷ್ಟಿ ನೀಡುವಂತೆ ನಿನ್ನೆ ಅವರು ಕ್ಲಸ್ಟರ್ ಬಾಂಬ್ಗಳನ್ನ ಹಾಕಿ ಆಘಾತವನ್ನ ತರಿಸಿದ್ದಾರೆ. ಹಂಗಂತ ಇರಾನ್ 60 ಜೆಟ್ಟನ್ನ ಬಳಸಿ ದಾಳಿ ಕೂಡ ಮಾಡಿದೆ. ಅದಕ್ಕೆ ತಕ್ಕಂತೆ ಇಸ್ರೇಲ್ ಕೂಡ ಪ್ರತಿದಾಳಿಯನ್ನ ಮಾಡಿರುವಂಥದ್ದು. 60 ಯುದ್ಧ ವಿಮಾನ, 120 ಕ್ಷಿಪಣಿಯನ್ನ ಬಳಸಿ ಅಟ್ಯಾಕ್ ಅನ್ನ ಮಾಡಿದೆ ಇಸ್ರೇಲ್. ಇರಾನ್ನಿಂದಲೂ ಕೂಡ ಇಸ್ರೇಲ್ ಮೇಲೆ ಪ್ರತಿದಾಳಿಗಳು ಆಗಿದೆ. ವೈಜ್ಞಾನಿಕ ಕೇಂದ್ರದ ಮೇಲೆ ಬಾಂಬ್ ಅನ್ನ ಹಾಕಲಾಗಿದೆ. ಹೌದು ವೀಕ್ಷಕರೇ, ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಧಾನ ಏರ್ಪಡಿಸಲು ಒಂದಿಷ್ಟು ರಾಷ್ಟ್ರಗಳು, ದೇಶಗಳು ಮುಂದಾಗುತ್ತಾ ಇದೆ. ಅದು ಸೆಕೆಂಡರಿ. ಎರಡೂ ದೇಶಗಳ ನಡುವಿನ ಕಾಳಗ ಆದರೂ ಕೂಡ ಮುಂದುವರೆದಿದೆ. ಸಂಘರ್ಷವು ಶುಕ್ರವಾರ 8ನೇ ದಿನಕ್ಕೆ ಕಾಲಿಟ್ಟಿದ್ದು, ಇವತ್ತು 9ನೇ ದಿನಕ್ಕೆ ಕಾಲಿಟ್ಟಿದೆ. ಬೆಳ್ಳಂಬೆಳಗ್ಗೆ ಇಸ್ರೇಲ್ ಸೇನೆ 60 ಯುದ್ಧ ವಿಮಾನಗಳನ್ನ ಬಳಸಿಕೊಂಡು ಇರಾನ್ ಮೇಲೆ ದಾಳಿಯನ್ನ ನಡೆಸಿದೆ. ಆದರೆ ವಿಶ್ಲೇಷಕರು ಹೇಳುವ ಪ್ರಕಾರ ಇರಾನ್ ಕಳೆದುಕೊಳ್ಳುವಂಥದ್ದು ಏನೂ ಇಲ್ಲ. ಆ ಒಂದು ಕಾರಣಕ್ಕೆ ಇಸ್ರೇಲ್ನ ಧ್ವಂಸ ಮಾಡುತ್ತೆ ಇರಾನ್. ಮತ್ತೆ ಇರಾನ್ಗೆ ಆ ಕಡೆ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಚೀನಾ. ಸೊ ಆ ಒಂದು ನಿಟ್ಟಿನಲ್ಲಿ ಇರಾನ್ ಗೆದ್ದೇ ಗೆಲ್ಲುತ್ತೆ ಈ ಒಂದು ಯುದ್ಧದಲ್ಲಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇರಾನ್ ಮಿಲಿಟರಿ ಮತ್ತು ಇರಾನ್ ಆಡಳಿತದ ಜೊತೆಗೆ ಸಮನ್ವಯವಾಗಿದ್ದಂತಹ ಸೊಯಿದ್ ಜೊತೆಗೆ ಹಮಾಸ್ ಉಗ್ರಗಾಮಿ ಸಂಘಟನೆಗಳಿಗೂ ಜೊತೆ ಇತ್ತು ಕೂಡ ನಂಟು ಇತ್ತು. ಈತ ಪ್ಯಾಲೆಸ್ತೀನ್ನ ಕ್ವಾಡ್ಸ್ ಫೋರ್ಸ್ನ ಮುಖ್ಯಸ್ಥರೂ ಆಗಿದ್ದಂತಹ ಇರಾನ್ ಹೊರಗಡೆ ಮಿಲಿಟರಿ ಕಾರ್ಯಾಚರಣೆ ನಡೆಸುವ ಪಡೆಯೇ ಕ್ವಾಡ್ಸ್ ಫೋರ್ಸ್. ಇಸ್ರೇಲ್ ರಕ್ಷಣಾ ಪಡೆಯಿಂದ ಅಧಿಕೃತ ಮಾಹಿತಿ ಈಗ ಹೊರಬಿದ್ದಿರುವುದು. ಇಸ್ರೇಲ್ ಇರಾನ್ ಯುದ್ಧ ಇನ್ನಷ್ಟು ತೀವ್ರ.
ಇರಾನ್ನ ಕ್ವಾಡ್ಸ್ ಪಡೆ ಕಮಾಂಡರ್ ಹತ್ಯೆ ಮಾಡಿರುವಂತಹ ಇಸ್ರೇಲ್ ಕ್ವಾಡ್ಸ್ ಫೋರ್ಸ್ ಅವರನ್ನ ಹತ್ಯೆ ಮಾಡಿರುವಂಥದ್ದು ಇನ್ನಷ್ಟು ಕೆರಳುವಂತೆ ಮಾಡಿದೆ. ಎಸ್, ನಾ ಆಗ್ಲೇ ಹೇಳ್ತಾ ಇದ್ದೆ, ಇರಾನ್ ಜೊತೆಗೆ ಯುದ್ಧ ಇಸ್ರೇಲ್ ಮಾಡ್ತಾ ಇದೆ. ಇಸ್ರೇಲ್ ದಾಳಿಯನ್ನ ಇರಾನ್ ತಪ್ಪಿಸಿಕೊಳ್ತಾ ಇದೆ. ವಿಶ್ಲೇಷಕರು ಹೇಳುವ ಪ್ರಕಾರ ಇರಾನ್ ಈ ಒಂದು ಯುದ್ಧದಲ್ಲಿ ಗೆಲ್ಲುತ್ತೆ. ಎಲ್ಲರೂ ಕೂಡ ಇರಾನ್ಗೆ ಸಪೋರ್ಟ್ ಮಾಡ್ತಾರೆ ಎನ್ನುವಂಥದ್ದನ್ನ ಅಂತಾರಾಷ್ಟ್ರೀಯ ಭದ್ರತಾ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಇಸ್ರೇಲ್ಗೆ ಇರಾನ್ ಭಾರೀ ಹಾನಿಯನ್ನ ಉಂಟು ಮಾಡಿದೆ. ಇಸ್ರೇಲ್ ಜೊತೆಗೆ ಇರಾನ್ ಸದ್ಯಕ್ಕೆ ಸಂಧಾನ ಮಾಡುವ ಲಕ್ಷಣಗಳು ಯಾವುದು ಕಾಣಿಸ್ತಾ ಇಲ್ಲ. ಯುದ್ಧ ಇನ್ನಷ್ಟು ದಿನ ನಡೆದ್ರೆ ಇಸ್ರೇಲ್ಗೆ ಇರಾನ್ ಇನ್ನಷ್ಟು ಹಾನಿ ಮಾಡುತ್ತೆ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಯುದ್ಧ ದುಬಾರಿ ಆಗುತ್ತೆ ಎನ್ನುವಂಥದ್ದು. ಇರಾನ್ ವಿರುದ್ಧ ಇಸ್ರೇಲ್ ಯುದ್ಧ ಗೆಲ್ಲೋದು ಕಷ್ಟ ಆಗುತ್ತೆ ಎನ್ನುವಂತಹ ವಿಚಾರವನ್ನ ವಿಶ್ಲೇಷಕರು ಹೇಳಿರುವಂಥದ್ದು. ಎಸ್, ಸುಮ್ಮನೆ ಬಿಡಬೇಡಿ, ಇಸ್ರೇಲ್ ಸೇನೆಗೆ ರಕ್ಷಣಾ ಸಚಿವರು ಸೂಚನೆಯನ್ನ ನೀಡಿದ್ದಾರೆ. ಹೌದು, ಇರಾನ್ ವಿರುದ್ಧ ದಾಳಿ ತೀವ್ರಗೊಳಿಸಿ ಒಂದು ಬಿಡದಂತೆ ಇರಾನ್ ದೇಶದಲ್ಲ ಬುಡ ಸಮೇತ ಅಲ್ಲಾಡಿಸಿ ಆಡಳಿತ ಎಲ್ಲಾ ಸಂಕೇತಗಳನ್ನು ಮತ್ತು ಅದರ ದಬ್ಬಾಳಿಕೆಯ ಕಾರ್ಯ ವಿಧಾನಗಳನ್ನು ನಿಷ್ಕ್ರಿಯಗೊಳಿಸಿ ಅಂತ ಹೇಳಿ ಅವರವರೇ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಅಂದರೆ ಇರಾನ್ನ ಸುಮ್ಮನೆ ಬಿಡಬೇಡಿ ಅಂತ ಇಸ್ರೇಲ್ ಹೇಳ್ತಾ ಇರುವಂಥದ್ದು. ಇಸ್ರೇಲ್ ಕೂಡ ಏನು ಕಮ್ಮಿ ದೇಶ ಏನಲ್ಲ, ಯುದ್ಧಕ್ಕೆ ನಿಂತರೆ ನೀವೇ ನೋಡ್ತಾ ಇದ್ದೀರಾ. ಸೊ ಆ ಒಂದು ನಿಟ್ಟಿನಲ್ಲಿ ಇರಾನ್ನ ಶತಾಯಗತಾಯ ಮುಗಿಸ್ಬೇಕಂತ ಹೇಳಿ ಇಸ್ರೇಲ್ ಈಗ ಥಿಂಕ್ ಮಾಡಿರುವಂಥದ್ದು. ಇರಾನ್ನ ಮೇಲೆ ದಾಳಿ ಮಾಡಿದರೆ ಹುಷಾರಂತ ಹೇಳಿ ಟ್ರಂಪ್ಗೆ ರಷ್ಯಾ ಸಂದೇಶವನ್ನು ಕೂಡ ನೀಡಿದೆ. ಇರಾನ್ ಇಸ್ರೇಲ್ ಕದನದಲ್ಲಿ ಮೂಗು ತೂರಿಸಿ ಇರಾನ್ ಮೇಲೇನಾದರೂ ದಾಳಿಯನ್ನ ನಡೆಸಿದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ ಅಂತ ಹೇಳಿ ಅಮೆರಿಕಕ್ಕೆ ರಷ್ಯಾ ಎಚ್ಚರಿಕೆಯನ್ನ ನೀಡಿದೆ. ಅಮೆರಿಕ ಇದರಲ್ಲಿ ಹಸ್ತಕ್ಷೇಪ ಮಾಡುವುದು ಅಪಾಯಕ್ಕೆ ಎಡೆ ಮಾಡಿಕೊಟ್ಟಂತೆ ಇದರ ಪರಿಣಾಮ ಹೇಗೆ ಅಂತ ಹೇಳಿ ಊಹಿಸಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ಅಂತ ಹೇಳಿ ರಷ್ಯಾ ಇರಾನ್ ಪರವಾಗಿ ನಿಂತಿರುವಂಥದ್ದು. ಅಂತಂದ್ರೆ ಇಸ್ರೇಲ್ಗೆ ಸ್ವಲ್ಪ ಕಷ್ಟ. ಅದೇ ಹೇಳಿದ್ದು ಅಂತಾರಾಷ್ಟ್ರೀಯ ಭದ್ರತಾ ವಿಶ್ಲೇಷಕರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.